IAS ಅಧಿಕಾರಿಗಳು ಬಂದು ನಿಮ್ಮ ಅಂದ್ರೆ ಟೆಕ್ನಿಕಲ್ ಪೋಸ್ಟಲ್ಲಿ ಕುಳಿತುಕೊಳ್ತಾ ಹೌದು. ಇರುವಂಥದ್ದು. ಅದಕ್ಕೆ ಪ್ರಬಲ ನಮ್ದು ವಿರೋಧದ ಸಂಗತಿ. ಓಕೆ. ಈ ಹಿಂದೆ ಬೇರೆ ಎಲ್ಲೂ ಕೂಡ ಇಲ್ಲ. ನಮ್ಮ ರಾಜ್ಯದಲ್ಲಿ ಮಾತ್ರ ಈ ರೀತಿ ಟೆಕ್ನಿಕಲ್ ಹೌದು, ಪೋಸ್ಟ್. ಕೇರಳ ತಮಿಳುನಾಡಲ್ಲಿ ಇಷ್ಟು 6 ಜನ ಇಲ್ಲ, ಈಗ 6 ಜನ IAS ಅಧಿಕಾರಿಗಳು. 7 ಜನ ಇದ್ದಾರೆ ಇಲಾಖೆಯಲ್ಲಿ. ಇನ್ನೊಬ್ಬರನ್ನ ತರಲಕ್ಕೆ ಪ್ರಯತ್ನ ಮಾಡ್ತಿದ್ರು. ಅದಕ್ಕೆ ನಾ ಹೇಳಿದ್ದು ನಿನ್ನೆ ಮೀಟಿಂಗ್ನಾಗ ನೇಮಕಾತಿ ಒಂದು ವಿಂಗ್ ಮಾಡಿಬಿಟ್ಟು ನಾವು ಅದಕ್ಕೆ ಭಾಳ ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತಾರೆ. ಇಲ್ಲ, ಆಲ್ರೆಡಿ ಅದ್ರಾಗ ಆಲ್ರೆಡಿ 25,000 ನೌಕರಿ ಆಗ್ಯಾವ ಅಂತ ನಮ್ಗೆ ಹೇಳಿದ್ದಾರೆ. ವೈದ್ಯರನ್ನ ಅವರೇ ಮಾಡ್ಬಿಟ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಇದೆ. ಅದಕ್ಕೆ ಹೇಳಿದ್ವಲ್ಲ, ಈಗ ಟೆಕ್ನಿಕಲ್ ಕಮಿಟಿ ತೋರಿಸಿದ್ವಲ್ಲ ಸರ್, ಅದನ್ನ ಹೈಲೈಟ್ ಮಾಡ್ರಿ. ಓಕೆ. ತಾವು ಮಾಧ್ಯಮದವರು ಹೈಲೈಟ್ ಮಾಡ್ಬೇಕು. ಅವ್ರು ಕಳಿಸಿದ್ದೆಲ್ಲ ದೊಡ್ಡದಾಗ್ತೀರಿ, ನಾವು ಪ್ರತಿಭಟನೆ ಮಾಡೋದು ಸಣ್ಣದಾಗ್ತೀರಿ. ನೀವು ಹೇಳಿ. ಅದನ್ನ ಇಲ್ಲಿ ನೋಡ್ರಿ ಹೆಂಗೈತಿ ಅದು. ಅವ್ರು ಏನು ಸಂಬಂಧ? ತಾಯಿ ಮಕ್ಕಳ ಆರೋಗ್ಯಕ್ಕೆ ಅವ್ರು ಏನು ಹೆಂಗೆ ಕಡಿಮೆ ಮಾಡ್ಬೋದು ಅವರು? ಸೊ ಅಧ್ಯಕ್ಷರು, ಮುಖ್ಯ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ, ಹಣಕಾಸು ಇಲಾಖೆ, ಸಂಚಾಲಕರು, ಸದಸ್ಯರು. ಇವ್ರು ಹೌ ಕ್ಯಾನ್ ದೇ ಪ್ರಿವೆಂಟ್ MMR ಹೇಳ್ರಿ. ಅಂದ್ರೆ ಈಗ ನಿಮಗೆ ಒಬ್ರು ಇಲಾಖೆಯಲ್ಲಿ ಒಬ್ರು ಟೆಕ್ನಿಕಲ್ ಪರ್ಸನ್ ಇಲ್ಲ ನಮ್ಮವರು. ತಾಯಂದಿರ ಮರಣ ಪ್ರಮಾಣವನ್ನು ಶೂನ್ಯಕ್ಕಳಿಸುವ ನಿಟ್ಟಿನಲ್ಲಿ ಅಧ್ಯಕ್ಷರು, ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ, ಅಭಿವೃದ್ಧಿ, ಹಣಕಾಸು ಇಲಾಖೆ, ಸೊ ಎಲ್ಲರೂ ಕೂಡ IAS ಅಧಿಕಾರಿಗಳು 11 ಜನ.